ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದುಷ್ಟಶಕ್ತಿಗಳು ಹೆಣ್ಣಿಗೆ ಭಯ ಪಡಬೇಕು, ಆದ್ರೆ ನೀವುಗಳಲ್ಲ. ಯಾಕಂದ್ರೆ ಹೆಣ್ಣು ಶಕ್ತಿಯ ಸ್ವರೂಪ. ನೀನು ಹೇಳೋದೆಲ್ಲ ಸರಿ ಭಗವಂತ, ಆದರೆ ಹೆಣ್ಣೆತ್ತವ್ರಿಗೆ ಎಷ್ಟು ಭಯ ಇರುತ್ತೆ ಗೊತ್ತಾ? ಮಗಳು ಮನೆಯಿಂದ ಆಚೆ ಹೋದರೆ ಅವಳು ವಾಪಸ್ ಮನೆಗೆ ಬರೋವರೆಗೂ ಜೀವ ಡವಡವ ಅಂತ ಇರುತ್ತೆ. ಮದುವೆ ಮಾಡಿ ಕಳಿಸ್ಕೊಟ್ಟ ಮೇಲೆ ಅವಳು ಅತ್ತೆ ಮನೇಲಿ ಚೆನ್ನಾಗಿದ್ದಾಳು ಇಲ್ವೋ ಅಂತ ಪ್ರತಿದಿನ ಚಿಂತೆ ಆಗ್ತಾ ಇರುತ್ತೆ. ದುಡಿಯೋಕೆ ಹೋದ್ರಂತೂ ಯಾರಿಂದ ಏನು ತೊಂದರೆ ಆಗುತ್ತೋ ಅನ್ನೋ ಆತಂಕ ಕಾಡ್ತಾನೆ ಇರುತ್ತೆ. ಒಟ್ಟಿನಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ಅಷ್ಟು ಸಾಕು. ಆದರೂ ನನಗೊಂದು ಡೌಟು ಭಗವಂತ, ಇಂಥ ವಿಕೃತ ಮನಸ್ಸಿರೋರ್ನ ನೀನು ಯಾಕೆ ಸೃಷ್ಟಿ ಮಾಡ್ತೀಯಾ? ಯಾವುದು ಹೇಗಿರ್ಬೇಕು ಅದು ಹಾಗಿರದಿದ್ರೆ ಅದು ವಿಕೃತಿ, ಯಾವುದು ಹೇಗಿರ್ಬೇಕು ಅದು ಹಾಗಿದ್ರೆ ಅದು ಪ್ರಕೃತಿ. ಯಾವ ಜೀವಿಯು ವಿಕೃತ ಮನಸ್ಸು ಹೊತ್ತು ಹುಟ್ಟಲ್ಲ ಶಿವಪ್ರಸಾದ್. ಅದು ಅವರ ಸಾಮಾಜಿಕ ಒತ್ತಡ, ವೈಯಕ್ತಿಕ ಜೀವನದಲ್ಲಾದ ಅನ್ಯಾಯಗಳು ವಿಕೃತ ಚಿಂತನೆ ಮಾಡುವಂತೆ ಪ್ರೇರೇಪಿಸುತ್ತವೆ. ಆದರೆ ಇನ್ನೂ ಕೆಲವರಿಗೆ ತಮ್ಮೊಳಗೆ ಹುಟ್ಟುವಂತಹ ದುರಾಸೆ, ದುರಾಭಿಮಾನ, ದುಶ್ಚಟಗಳು ವಿಕೃತ ಕೃತ್ಯವನ್ನು ಎಸಗುವಂತೆ ತಯಾರು ಮಾಡುತ್ತೆ. ನಿಜ ಭಗವಂತ, ನಾನು ನನ್ನ ಅಂತರಾತ್ಮದ ಮಾತು ಕೇಳದೆ ಹಣಕ್ಕೆ ಆಸೆ ಪಟ್ಟು ಆ ಸೀರಿಯಲ್ ಕಿಲ್ಲರ್ನ ಮನೆಗೆ ಕರ್ಕೊಂಬಂದ್ಬಿಟ್ಟೆ. ನನ್ನ ನಂಬಿರೋ ಹೆಣ್ಮಕ್ಳಿಗೆ ತೊಂದರೆ ಆಗ್ಬಿಡ್ತಾ ಇತ್ತು. ಆದರೆ ನೀನು ಅವ್ರನ್ನ ಕಾಪಾಡ್ಬಿಟ್ಟೆ. ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಾನೇನು ಮಾಡಿಲ್ಲ ಶಿವಪ್ರಸಾದ್. ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಂಡಿದ್ದು ಆ ಹೆಣ್ಮಕ್ಳೇ. ಜಗತ್ತಿನಲ್ಲಿ ಪ್ರತಿಯೊಬ್ಬ ಹೆಣ್ಣು ದೈವ ಸ್ವರೂಪಿಯೇ. ಆಕೆಗೆ ತುಂಬುವ ಆತ್ಮವಿಶ್ವಾಸ ಹಾಗೂ ನಂಬಿಕೆ ನೀವು ಕೊಡಬಹುದಾದ ಆಯುಧಗಳು ಹಾಗೂ ಶಕ್ತಿಗಳು. ಹೆಣ್ಣು ನೆರಳು ಕೊಡುವ ವೃಕ್ಷ, ಬೆರಳು ಹಿಡಿದು ನಡೆಸುವ ವಂಶವೃಕ್ಷ. ಹೆಣ್ಣು ಎನ್ನುವುದು ಜಗತ್ತನ್ನೇ ತೂಗುವಂತಹ ಪಟ್ಟ, ಮಮತೆಯಲ್ಲಿ ಮುಗಿಲು ಮುಟ್ಟುವಂತಹ ಬೆಟ್ಟ. ಮನೆಯನ್ನು ಸಾರಿಸುವವಳು ಅವಳೇ, ಪ್ರೀತಿಯನ್ನು ಸಾರುವವಳು ಅವಳೇ, ಸಂಸಾರಕ್ಕೆ ಕಣ್ಣು ಅವಳೇ, ಕಷ್ಟ ಬಂದಾಗ ಆ ಕಣ್ಣಿಗೆ ರೆಪ್ಪೆಯೂ ಅವಳೇ. ಕಾಡುವವಳು ಅವಳೇ, ಕಾಯುವವಳು ಅವಳೇ. ಅವಳು ಶಕ್ತಿಗೆ ಕಾಳಿ, ಮುಕ್ತಿಗೆ ಮಹಾಕಾಳಿ. ಯುಕ್ತಿ ನೀಡೋ ಪಾರ್ವತಿಯೂ ಅವಳೇ, ಮುಕ್ತಿಯ ಮೂಲಕ ಸದ್ಗತಿ ನೀಡುವವಳು ಅವಳೇ. ಮಾರಿಯೂ ಅವಳೇ, ಹೆಮ್ಮಾರಿಯೂ ಅವಳೇ. ಅವಳಿಲ್ಲದೆ ಉಳಿವಿಲ್ಲ, ಉಳಿತಾಯವೂ ಇಲ್ಲ. ಅವಳಿಲ್ಲದೆ ಸಹನೆ ಇಲ್ಲ, ಸನಿಹವೂ ಇಲ್ಲ. ಅವಳಿಲ್ಲದೆ ಗಮನವಿಲ್ಲ, ನಿರ್ಗಮನವೂ ಇಲ್ಲ. ಎಲ್ಲದಕ್ಕೂ ಹೆಣ್ಣು ಬೇಕೇ ಬೇಕು. ಎಲ್ಲವೂ ಹೆಣ್ಣಿನಿಂದಲೇ, ಹೆಣ್ಣಿಗಾಗಿಯೇ. ಅಂತಹ ಹೆಣ್ಣು ಅಬಲೆ ಅಲ್ಲ, ಅವಳು ಸಶಕ್ತಳು. ಅವಳು ಮುನಿಯುವವರೆಗೂ ಕಾಯದಿರಿ. ಅವಳು ಮುನಿದು ಮಾರಿಯಾಗುವ ಮುನ್ನ ಅವಳಿಗೆ ಶರಣಾಗಿ. ಏಕೆಂದರೆ ಅವಳು ಹೊರೆಯನ್ನು ಹೊರುವವಳಲ್ಲ, ನಿಮ್ಮೆಲ್ಲರನ್ನೂ ಪೊರೆಯುವವಳು. ಗಿರಿ, ಆಫೀಸ್ಗೆ ಹೋಗಿ ಬರ್ತೀನಿ. ಹಾ, ಹುಷಾರು. ಹಾ ಸರ್, ಪೋಸ್ಟಾ? ಗಿರಿ, ನಮ್ಮನೆಗೆ ಯಾರು ಬಂದಿದ್ದಾರೆ ನೋಡ. ಇವ್ರು ಹೇಳ್ತಾ ಇರೋದು ನೋಡಿದ್ರೆ ಊರಿಂದ ಅಪ್ಪ ಅಮ್ಮ ಏನಾದ್ರು ಬಂದ್ರಾ? ನನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತಾನೆ ಬಂದಿರ್ಬೇಕು. ಬಂದೇರಿ. ನೀವು ಬರ್ತೀರಾ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಅಮ್ಮ, ಅಪ್ಪ? ಯಾರು ನೋಡುತ್ತಾ ಇದೆಯಾ? ಪೋಸ್ಟ್ ಮ್ಯಾನ ಬಂದಿರೋದು. ನೀವು ಕರೆದಿದ್ದು ನೋಡಿ ನಾನೆಲ್ಲೋ ಅಪ್ಪ ಅಮ್ಮನೇ ಬಂದ್ರೇನೋ ಅನ್ಕೊಂಡೆ. ಅಯ್ಯೋ ಗಿರಿ, ಅಪ್ಪ ಅಮ್ಮ ನೆಂಟ್ರಿಸ್ಟ್ರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆದರೆ ಪೋಸ್ಟ್ ಮ್ಯಾನು ಬರೋದೇ ಗ್ರೇಟ್ ಅಲ್ವಾ? ನಾವು ಚಿಕ್ಕ ವಯಸ್ಸಲ್ಲಿ ನಂಜನಗೂಡಲ್ಲಿ ಇರಬೇಕಾದ್ರೆ ಪೋಸ್ಟ್ ಮ್ಯಾನ್ ಹೋಗ್ತಾ ಇದ್ರೆ, ಅಣ್ಣ ನಮಗೆ ಲೆಟರ್ ಬಂದಿದ್ಯಾ ಅಂತ ಕೇಳ್ತಾ ಇದ್ವಲ್ಲ, ಅದೊಂಥರ ಸಂಭ್ರಮ. ಓದಕ್ಕೆ ಬರ್ದೇ ಇರೋರು ಅವ್ರ ಲೆಟರ್ನ ನಮ್ಮ ಕೈಯಲ್ಲಿ ಓದಿಸೋರು. ಅವ್ರ ಸೀಕ್ರೆಟ್ ಎಲ್ಲ ನಮಗೆ ಗೊತ್ತಾಗ್ತಾ ಇತ್ತು. ಈಗ ಮಕ್ಕಳ ಮೊಬೈಲಲ್ಲಿರೋ ಪಿನ್ನೇ ಗೊತ್ತಿಲ್ಲ. UPI ಬಂದು ಮನಿ ಆರ್ಡರ್ನ ಕಿತ್ಕೊಳ್ತು, ಮೊಬೈಲ್ ಬಂದು ಪೋಸ್ಟ್ನ ಕಿತ್ಕೊಳ್ತು. ಅದಕ್ಕೆ ಇವರನ್ನ ನೋಡಿ ತುಂಬ ಎಕ್ಸೈಟ್ ಆಗ್ಬಿಟ್ಟೆ. ಸರ್, ಲೆಟರ್ ತಗೊಳ್ಳಿ. ಥ್ಯಾಂಕ್ ಯು. ಗಿರಿಜಾ, ವೈಫ್ ಆಫ್ ಶಿವಪ್ರಸಾದ್. ನನಗೆ ಬಂದಿದೆ ಲೆಟ್ರು? ಹೌದು, ಯಾರು ಬರ್ತಿರೋದು? ಏನು ಬರ್ತಿದ್ದಾರೆ? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಯ್ಯೋ, ಏನ್ರಿ ಇದು?
ಬರೀ ಓಂ ನಮ ಶಿವಾಯ ಅಂತಾನೆ ಬರೆದಿದ್ದಾರೆ. ಹೋ 21 ಬಾರಿ ಓಂ ನಮ ಶಿವಾಯ ಎಂದು ಬರೆದು 21 ಜನರಿಗೆ ಕಳುಹಿಸಿದರೆ ಶುಭ ಸುದ್ದಿ ದೊರಕುತ್ತದೆ. ಗಿರಿ, ಮೊದಲು ಈ ಪೋಸ್ಟ್ ಕಾರ್ಡ್ನ ಹರಿದು ಬಿಸಾಕು. 21 ಜನ ಕಳಿಸೋ ತಕ್ಷಣ ಶುಭ ಸುದ್ದಿ ಬರೋ ಹಾಗಿದ್ದಿದ್ರೆ ಈ ದೇಶದಲ್ಲಿ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ID ಕಾರ್ಡು ಬಿಟ್ಟು ಬರೀ ಪೋಸ್ಟ್ ಕಾರ್ಡೇ ಇರ್ತಾ ಇತ್ತು. ಅಲ್ಲ, ಈ ಜನ ದೇವ್ರನ್ನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ? ಅಯ್ಯೋ, ನಿಮಗೆ ನಂಬಿಕೆ ಇಲ್ಲ ಅಂದರೆ ಬಿಡ್ರಿ, ನಾನು ಬರಿತೀನಿ. ಶುಭ ಸುದ್ದಿ ಬರುತ್ತೆ ಅಂತ ಹೇಳಿದ್ದಾರೆ, ಯಾಕೊಂದು ಪ್ರಯತ್ನ ಪಡಬಾರ್ದು? ಕಳ್ಕೊಳ್ಳೋದು ಏನಿದೆ? ಅದು ಅಲ್ಲದೆ ಬರೆದ್ರೆ ದೇವ್ರ ಜಪ ಮಾಡಿದ ಹಾಗೂ ಆಗುತ್ತೆ. ನಾನು ಬರಿತೀನಿ, ನೀವು ಆಫೀಸ್ಗೆ ಹೋಗಿ. ಏಯ್, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಆಹಾ, 21 ಸಲ ಆ ಶಿವನ ನಾಮಸ್ಮರಣೆ ಮಾಡೋದು ಎಂಥ ಸತ್ಕಾರ್ಯ. ಇದನ್ನ ಯಾರು ಕಂಡು ಹಿಡಿದ್ರೋ ಅವ್ರಿಗೆ ಆ ಭಗವಂತ ಒಳ್ಳೆಯದೇ ಮಾಡಲಿ. ಇದನ್ನ ಬರಿತಾ ಇದ್ರೆ ಜಗತ್ತೇ ಮರ್ತು ಹೋಗತ್ತೆ. ಎಲ್ಲ ದೈವೇಚ್ಛೆ. ನಾನು ಹಸ್ಕೊಂಡಿರ್ಬೇಕು ಅನ್ನೋದು ದೇವೇಚ್ಛೆ ನಮ್ಮ. ಅಯ್ಯೋ ಮಾವ, ಬಿಡ್ತು ಅನ್ನಿ, ನೀವೇ ಕಸ್ಕೊಂಡಿರ್ಬೇಕು. ಮನೇಲಿ ಅಡುಗೆನೇ ಮಾಡಿಲ್ಲ ಅಂದಮೇಲೆ ಈ ಮುದುಕರಿಗೆ ಗಾಳಿನೇ ಗತಿ ಅಲ್ವೇನಮ್ಮ? ಅಯ್ಯೋ ಮಾವ, ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ಎಲ್ಲಿದ್ದೀನಿ, ಏನು ಮಾಡಬೇಕು ಅನ್ನೋದೆಲ್ಲ ಮರ್ತು ಹೋಗಿತ್ತು. ದೇವ್ರ ಕಾರ್ಯದಲ್ಲಿ ಮುಳುಗೋಗ್ಬಿಟ್ಟಿದ್ದೆ. ಮಾವ, ಈ ಲೆಟ್ರಲ್ಲಿ 21 ಸಲ ಓಂ ನಮ ಶಿವಾಯ ಅಂತ ಬರೆದು 21 ಜನರಿಗೆ ಕಳಿಸಿದ್ರೆ ಶುಭ ಸುದ್ದಿ ಸಿಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಬರಿತಾ ಕೂತ್ಕೊಂಡೆ. ಇನ್ನೊಂದು ಸ್ವಲ್ಪ ಹೊತ್ತು ಮಾವ, ಬೇಗ ಮುಗಿಸಿ ನಿಮ್ಗೆ ಅಡುಗೆ ಮಾಡಿಕೊಡ್ತೀನಿ. ದೇವ್ರ ಕಾರ್ಯ ಅಲ್ವಾ, ಅರ್ಧಕ್ಕೆ ನಿಲ್ಲಿಸ್ಬಾರ್ದಲ್ಲ. ಪರವಾಗಿಲ್ಲ ಬಿಡಮ್ಮ, ನೀನೇನು ಯೋಚನೆ ಮಾಡಬೇಡ. 21 ಪತ್ರ ಬರಿಬೇಕು ಅಂತ ಹೇಳಿದಾರಲ್ಲ, ನೀನು ಎಷ್ಟು ಬರೆದಿದ್ಯಾ? ಈಗ 5 ಬರೆದಿದ್ಯಾ. 5ನೇ ಕಳಿಸು. 5 ಸಾಮಾನ್ಯ ಅಲ್ಲ ಕಣಮ್ಮ. ನೋಡು, ಪಂಚಭೂತಗಳು, ಪಂಚರತ್ನಗಳು, ಪಂಚ ಪಾಂಡವರು, ಪಂಚ ಪತಿವ್ರತೆಯರು, ಪಂಚ ಸರೋವರಗಳು, ಪಂಚತತ್ವಗಳು, ಪಂಚ ಸರೋವರಗಳು, ಎಷ್ಟು ಬೇಕಮ್ಮ? ಎಲ್ಲ ಪವಿತ್ರನೇ. ಆ 5ನೇ ಕಳಿಸು. ಅಯ್ಯೋ ಮಾವ, 21 ಬರಿಬೇಕು ಅಂತ ಹೇಳಿದ್ರು. ಅದಕ್ಕೆ ಕಷ್ಟ ಆದರೂ ಪರವಾಗಿಲ್ಲ, 21 ಬರೆಯೋಣ ಅಂತ. ಒಂದು ವೇಳೆ ಜಾಸ್ತಿ ಆದರೂ ಕಡಿಮೆ ಅಂತೂ ಆಗಬಾರ್ದು ಅಂತ ಅಷ್ಟೆ. ನಿಮಗೆ ತುಂಬ ಹಸಿವಾಗ್ತಿದ್ರೆ ಹೇಳಿ, ಗೌರಿ ಹತ್ರ ಊಟ ತರೋದಕ್ಕೆ ಹೇಳ್ತೀನಿ. ಅಲ್ಲಮ್ಮ, ನೀನು ಮನೆಗೆ ಒಳ್ಳೇದಾಗಲಿ ಅಂತ ಮಾಡ್ತಿದ್ಯಾ. ನಾನು ಮಕ್ಕಳಾಗೆ ಹಸಿವು ಅಂತ ಕೂತ್ರೆ ಆಗತ್ತೇನಮ್ಮ? ಎಲ್ಲಿ ಒಂದು ಪೆನ್ ಕೊಡು, ನಾನು ನಿನ್ನ ಜೊತೆ ಕೂತ್ಕೊಂಡು ಬರ್ತೀನಿ. ಸಾಕ್ಷಾತ್ ಪರಮೇಶ್ವರನಿಗೆ ಪತ್ರ ಬರೆದಾಗತ್ತೆ, ಕೆಲಸನೂ ಬೇಗ ಮುಗಿಯುತ್ತೆ. ಸರಿ ಮಾವ, ಬನ್ನಿ ಕೂತ್ಕೊಳ್ಳಿ. ತಗೊಳಮ್ಮ. ತಗೊಳ್ಳಿ ಮಾವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.